ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಡೇ 1. ಇದೇ ದಿವಸ ನಾನು ಹೋದ ವರ್ಷ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಜುಲೈ 21, 2024. ಸಮ್ ರೀಸನ್ ಇಂದ ನಾನು ಮಿಡಲ್ ಸ್ಟಾಪ್ ಮಾಡೋ ಹಾಗಾಯಿತು. ಸೊ ನಾನು ಅದಕ್ಕೆ ಮಿನಿ ಬ್ಲಾಗ್ನ ಸ್ಟಾಪ್ ಮಾಡಿದ್ದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ಸುಮಾರು ರೆಸ್ಪಾನ್ಸ್ ಬಂದಿತ್ತು ಆ್ಯಂಡ್ ಸುಮಾರು ಜನ ನನಗೆ ಸಪೋರ್ಟ್ ಮಾಡಿದ್ರಿ ಆ್ಯಂಡ್ 4000 ಫಾಲೋವರ್ಸ್ ಕಂಪ್ಲೀಟ್ ಆಗಿತ್ತು. ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ನಾವು ರೀಸೆಂಟ್ ಆಗಿ ನಾವು ಶಾಪ್ನ ಓಪನ್ ಮಾಡಿದ್ವಿ. ಎಲ್ಲ ಕಸ್ಟಮರ್ಸ್ ಬರೋರೆಲ್ಲ ನಮ್ಮ ಫಾಲೋವರ್ಸ್ ಅವರೆಲ್ಲ ಕೇಳ್ತಾ ಇದ್ರು ಮಿನಿ ಬ್ಲಾಗ್ನ ಯಾಕೆ ಸ್ಟಾಪ್ ಮಾಡಿದ್ದೀರಾ, ಮತ್ತೆ ರೀಸ್ಟಾರ್ಟ್ ಮಾಡಿ ಅಂತ. ನಿಮ್ಗೋಸ್ಕರನೇ ನಾನು ಮತ್ತೆ ರೀಸ್ಟಾರ್ಟ್ನ ಮಾಡ್ತಾ ಇದ್ದೀನಿ. ಮುಂಚೆ ಯಾವ ಥರ ರೆಸ್ಪಾನ್ಸ್ ಇತ್ತು, ಯಾವ ಥರ ಸಪೋರ್ಟ್ ಇತ್ತು, ಅದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮಿನಿ ಬ್ಲಾಗ್ ಅಷ್ಟೇ ಅಲ್ಲ, ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ದು ಲಿಂಕ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಬಯೋದಲ್ಲಿದೆ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಇನ್ಸ್ಟಾ ಪೇಜ್ನ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್ ಡೇ 1. ಇದೇ ದಿವಸ ನಾನು ಹೋದ ವರ್ಷ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಜುಲೈ 21, 2024. ಸಮ್ ರೀಸನ್ ಇಂದ ನಾನು ಮಿಡಲ್ ಸ್ಟಾಪ್ ಮಾಡೋ ಹಾಗಾಯಿತು. ಸೊ ನಾನು ಅದಕ್ಕೆ ಮಿನಿ ಬ್ಲಾಗ್ನ ಸ್ಟಾಪ್ ಮಾಡಿದ್ದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ಸುಮಾರು ರೆಸ್ಪಾನ್ಸ್ ಬಂದಿತ್ತು ಆ್ಯಂಡ್ ಸುಮಾರು ಜನ ನನಗೆ ಸಪೋರ್ಟ್ ಮಾಡಿದ್ರಿ ಆ್ಯಂಡ್ 4000 ಫಾಲೋವರ್ಸ್ ಕಂಪ್ಲೀಟ್ ಆಗಿತ್ತು. ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ನಾವು ರೀಸೆಂಟ್ ಆಗಿ ನಾವು ಶಾಪ್ನ ಓಪನ್ ಮಾಡಿದ್ವಿ. ಎಲ್ಲ ಕಸ್ಟಮರ್ಸ್ ಬರೋರೆಲ್ಲ ನಮ್ಮ ಫಾಲೋವರ್ಸ್ ಅವರೆಲ್ಲ ಕೇಳ್ತಾ ಇದ್ರು ಮಿನಿ ಬ್ಲಾಗ್ನ ಯಾಕೆ ಸ್ಟಾಪ್ ಮಾಡಿದ್ದೀರಾ, ಮತ್ತೆ ರೀಸ್ಟಾರ್ಟ್ ಮಾಡಿ ಅಂತ. ನಿಮ್ಗೋಸ್ಕರನೇ ನಾನು ಮತ್ತೆ ರೀಸ್ಟಾರ್ಟ್ನ ಮಾಡ್ತಾ ಇದ್ದೀನಿ. ಮುಂಚೆ ಯಾವ ಥರ ರೆಸ್ಪಾನ್ಸ್ ಇತ್ತು, ಯಾವ ಥರ ಸಪೋರ್ಟ್ ಇತ್ತು, ಅದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮಿನಿ ಬ್ಲಾಗ್ ಅಷ್ಟೇ ಅಲ್ಲ, ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ದು ಲಿಂಕ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಬಯೋದಲ್ಲಿದೆ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಇನ್ಸ್ಟಾ ಪೇಜ್ನ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇವಾಗ ತಾನೇ ಜಸ್ಟ್ ನಾವು ಶಾಪ್ಗೆ ಬಂದ್ವಿ. ಸೊ ಮಧ್ಯಾಹ್ನ ಆಯಿತು. ಇವಾಗ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀವಿ. ರೊಟ್ಟಿ, ಚೌಳಿಕಾಯಿ ಪಲ್ಯ, ರೈಸ್ನ ತೊಗೊಂಡು ಬಂದಿದ್ವಿ. ಮಾರ್ನಿಂಗ್ ಬಾಕ್ಸಿಗೆ ಹಾಕೊಂಡು ಬಂದಿರ್ತೀವಿ. ಆ್ಯಕ್ಚುಲಿ ವಿಡಿಯೋ ಮಾಡೋದನ್ನೇ ಮರೆತುಬಿಟ್ಟಿದ್ದೆ ನಾನು. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಖಾಲಿ ಆಗೋ ಟೈಮಲ್ಲಿ ನೆನಪಾಯಿತು, ಅಯ್ಯೋ ವಿಡಿಯೋ ಮಾಡ್ಕೋಬೇಕಲ್ಲ ಅಂತ. ಊಟನ ಮುಗಿಸ್ಕೊಂಡು ನನ್ನ ಯಜಮಾನ್ರು ಬಿಸಿ ಬಿಸಿಯಾಗಿ ಮೆಕ್ಕೆತೆನೆ ಮಾಡ್ತಾಯಿದ್ರಂತೆ, ಸುಡ್ತಾ ಇದ್ರಂತ ಅಲ್ಲಿ. ಸೊ ಅದನ್ನು ತೊಗೊಂಡು ಬಂದಿದ್ರು. ಮೆಕ್ಕೆತೆನೆನ ತಿನ್ಕೊಂಡು ನಾವು ನೆಕ್ಸ್ಟ್ ಸಿಂಧನೂರಿಗೆ ಹೋಗ್ತಾ ಇದ್ವಿ. ನಾನು, ನನ್ನ ಯಜಮಾನ್ರು ಮತ್ತು ನನ್ನ ತಂಗಿ. ಯಾಕೆ ಸಿಂಧನೂರಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾನು ರೀಸೆಂಟಾಗಿ ಹೇರ್ ಕಟ್ನ ಮಾಡಿಸಿದ್ದೆ ಸಿಂಧನೂರಲ್ಲಿ, ಯುನಿಕ್ ಸಲೂನ್ ಲಾರಿಯಲಲ್ಲಿ. ಅದರೊಳಗೆ ತುಂಬ ಇಷ್ಟ ಆಗಿತ್ತು. ಸೊ ಅವಳ ಬರ್ಡೇ ಕೂಡ ನಿಯರ್ ಇದೆ, ನಾನು ಕೂಡ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿದ್ಲು. ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಕೆಲಸ ಕೂಡ ಇತ್ತು, ನಮ್ಮದು ಕಾರ್ ರಿಪೇರ್ ಕೊಡೋದಿತ್ತು. ಸೊ ನನ್ನ ಯಜಮಾನ್ರು ಲಾರಿಯಲ್ ಹತ್ರ ನಮ್ಮನ್ನ ಡ್ರಾಪ್ ಮಾಡಿ ಅವ್ರು ಕಾರ್ ರಿಪೇರಿಗೆ ಅಂತ ಕಾರ್ನ ತೊಗೊಂಡೋದ್ರು. ನಾವು ಹೇರ್ ಕಟ್ಗೆ ಅಂತ ಬಂದ್ವಿ. ನಾನು ರೀಸೆಂಟಾಗಿ ಹೇರ್ ಕಟ್ ಮಾಡಿಸಿದಾಗ ಸೊ ಇಲ್ಲೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಇದನ್ನು ಹೇರ್ ಕಟ್ ಅವ್ರು ಮಾಡಿರೋದು. ಲೆಂತು ಇಷ್ಟೇ ಇರಲಿ, ಲೇಯರ್ ಕಟ್ ಇರಲಿ ಆ್ಯಂಡ್ ಫ್ರಂಟ್ ಕಟ್ಟು ಕೂಡ ಸ್ವಲ್ಪ ಇರಲಿ ಅಂತ ಹೇಳಿದ್ದೆ. ಯಾವ ಥರ ಹೇಳಿತ್ತು ಅದೇ ಥರ ಮಾಡಿದರು. ಇವನ್ ಹೇರ್ ಕಟ್ ಕೂಡ ನನಗೂ ತುಂಬಾ ಇಷ್ಟ ಆಗಿತ್ತು. ಸೊ ಅವಳ ಹೇರ್ ಕಟ್ಟು ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ನೋಡ್ತಾ ಇರ್ಬೋದು, ಅವಳದು ಶಾರ್ಟ್ ಹೇರ್ ಇತ್ತು ಆ್ಯಕ್ಚುಲಿ. ಸೊ ಅವಳು ಯಾವ ಥರ ಹೇಳಿದ್ಲು, ಯಾವ ಥರ ಫೋಟೋ ತೋರಿಸಿತ್ತು, ಸೊ ಅದೇ ಥರ ಮಾಡಿಕೊಟ್ಟಿದ್ರು ಅವರು ಕೂಡ. ಆ್ಯಂಡ್ ಫ್ರಂಟ್ ಲೇಯರ್ ಆಗಿರ್ಬೋದು, ಆಮೇಲೆ ಶಾರ್ಟ್ ಹೇರ್ ತುಂಬಾ ಬೌನ್ಸಿ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಅದು ಹೇರ್ ಕಟ್ಟು. ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ಕಾರ್ ಕೂಡ ರಿಪೇರ್ ಆಯಿತು. ಸೊ ನಾವು ನೆಕ್ಸ್ಟ್ ಊರಿಗೆ ಹೋಗ್ತಾ ದಾರಿಯಲ್ಲಿ ಪಾನಿಪುರಿ ಅಂತೂ ಕಂಪಲ್ಸರಿ. ಸೊ ಇಲ್ಲಿ ಪಾನಿಪುರಿಗಿಂತ ಜಾಸ್ತಿ ದಹಿಪುರಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಬರೋರೆಲ್ಲ ದಹಿಪುರಿನೇ ಆರ್ಡ್ರ್ ಕೊಡೋದು. ಸೊ ಇಲ್ಲಿ 2 ಪ್ಲೇಟ್ ದಹಿಪುರಿನ ಆರ್ಡರ್ ಮಾಡಿಕೊಂಡು ದಹಿಪುರಿನ ತಿನ್ಕೊಂಡ್ವಿ. ನನ್ನ ಜೊತೆ ನನ್ನ ಯಜಮಾನ್ರು ಕೂಡ ಇವಾಗ ಅವ್ರಿಗೂ ಕೂಡ ಪಾನಿಪುರಿ, ದಹಿಪುರಿ ಅಂದರೆ ಇಷ್ಟ ಆಗ್ತಾಯಿದೆ. ಸೊ ಅವರು ಕೂಡ ಪಾನಿಪುರಿ ತಿನ್ನೋದನ್ನು ಕಲ್ತ್ಬಿಟ್ಟಿದ್ದಾರೆ. ಸೊ ಪಾನಿಪುರಿ ಮತ್ತು ದಹಿಪುರಿನ ತಿನ್ಕೊಂಡು ನಾವು ನೆಕ್ಸ್ಟು ಹೆಣ್ಮಕ್ಳಿಗೆ ಪಾನಿಪುರಿ ಎಷ್ಟು ಇಷ್ಟನೋ, ಸೊ ಗಂಡು ಮಕ್ಕಳಿಗೂ ಕೂಡ ಟೀ ಅಷ್ಟೇ ಇಷ್ಟ. ನಮ್ಮ ಯಜಮಾನ್ರು ನನ್ನ ಜೊತೆ ಸೇರಿ ಪಾನಿಪುರಿನ ಹೇಗೆ ತಿನ್ನೋದು ಕಲ್ತರು, ನಾನು ಅವನ ಜೊತೆ ಸೇರಿ ಟೀನೂ ಕೂಡ ಅದೇ ಥರ ಕುಡಿಯೋದು ಕಲ್ತ್ಬಿಟ್ಟಿದ್ದೀನಿ. ಸೊ ಈ ಟೀನ ಕುಡ್ಕೊಂಡ್ವಿ, 3 ಜನ ಟೀ ಕುಡ್ಕೊಂಡು ವಾಪಸ್ ಊರಿಗೆ ಹೊಡ್ತಾ ಇದ್ವಿ. ಆ್ಯಂಡ್ ಇನ್ನೊಂದು, ನನ್ನ ಡೈಲಿ ಮಿನಿ ವ್ಲಾಗ್ಸ್ ಈ ಸಲ ಕಂಪಲ್ಸರಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಆ್ಯಂಡ್ ಲಾಂಗ್ ವೀಡಿಯೋಸ್ ಬಂದುಬಿಟ್ಟು ಏನಾದರೂ ಇವೆಂಟ್ ಇದ್ದರೆ, ಸ್ಪೆಷಲ್ ಫಂಕ್ಷನ್ಸ್ ಇದ್ದರೆ, ಏನಾದರೂ ಸ್ಪೆಷಲ್ ಇದ್ದರೆ ನಾನು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಬೆಳಗಾನೂರಿಗೆ ಬರೋ ಅಷ್ಟೆಲ್ಲ ಈವ್ನಿಂಗ್ 6 ಆಗೋಯಿತು. ಅಲ್ಲಿ ಎದುರುಗಡೆ ವೈಟ್ ಕಾಂಪೌಂಡ್, ಬ್ಲ್ಯಾಕ್ ಗೇಟ್, ಯೆಲ್ಲೋ ಕಲರ್ ಮನೆ ಕಾಣಿಸ್ತಾ ಇದೆಯಲ್ಲ, ಸೊ ಅದೇ ನಮ್ಮ ಮನೆ. ಈವ್ನಿಂಗೆ ಮನೆ ಬಂದು ರೀಚ್ ಆದ್ವಿ. ಸೊ ರಾತ್ರಿ ಊಟಕ್ಕೆ ಪುಳಿಯೋಗರೆ ಮಾಡ್ಕೊಂಡ್ರೆ ಆಯಿತು ಅಂತ ಪುಳಿಯೋಗರೆ ಮಾಡ್ಕೊತಾ ಇದ್ದೀವಿ. ಉದ್ದಕ್ಕೆ ಒಂದಿಷ್ಟು ಉಳ್ಳಾಗಡ್ಡಿ ನೆಚ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಆ್ಯಂಡ್ ಕರಿಬೇವು. ಆಲ್ರೆಡಿ ಪುಳಿಯೋಗರೆ ಗೊಜ್ಜಿದೆ, ಬಟ್ ಇದು ಗೊಜ್ಜಷ್ಟೇ ಹಾಕಿದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಸೊ ಅದಕ್ಕೆ ಉಳ್ಳಾಗಡ್ಡಿನ ಹಾಕ್ಕೊಂಡು ಅಡುಗೆ ಮಾಡ್ಕೋತೀವಿ. ಬೇಕಂದರೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕೋಬೋದು. ಫಸ್ಟು ಒಂದು ಪಾತ್ರೆನ ಇಟ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿದೆ. ಅದಾದಮೇಲೆ ಉದ್ದಕ್ಕೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡೆನ ಹಾಕಿಬಿಟ್ಟು ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀವು ಹುರ್ಕೋಬೇಕಾಗತ್ತೆ. ಹಸಿ ವಾಸನೆ ಆದಮೇಲೆ ನೀವು 1 ಸ್ಪೂನು ಪುಳಿಯೋಗರೆ ಗೊಜ್ಜು ಹಾಕಬೇಕಾಗತ್ತೆ. ಪುಳಿಯೋಗರೆ ಹಾಕಿದ ತಕ್ಷಣ ನೀವು ಅದನ್ನು ಕಲಿಸ್ಬೇಡಿ, ಓಕೆನಾ. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ. ಅದು ಎಣ್ಣೆ ಬಿಟ್ಕೊಂಡು ಆದಮೇಲೆ ಅದು ಈರುಳ್ಳಿ ಜೊತೆ ನೀಟಾಗಿ ಕಲಿಬೇಕು, ಆ ಥರ ಕಲಿಸ್ಬೇಕು.
ಲಾಸ್ಟಲ್ಲಿ ಕನ್ಸಿಸ್ಟೆನ್ಸಿ ಈ ಥರ ಬರುತ್ತೆ. ಇದನ್ನು ಅನ್ನ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ನಾವು ಪುಳಿಯೋಗರೆ ಮಾಡ್ಕೊಂಡಿದ್ವಿ, ಅಮ್ಮ ಪುಳಿಯೋಗರೆ ಉಣೋದಿಲ್ಲ. ಸೊ ಅಮ್ಮನಿಗೆ ವೈಟ್ ರೈಸ್ ಮತ್ತು ಮನೆ ಕಡೆ ಇರುವಂಥ ಅಜ್ಜಿ ನುಗ್ಗೆಕಾಯಿ ಪಲ್ಯ ಕೊಟ್ಟಿದ್ರು, ಅಮ್ಮ ಅದನ್ನೇ ಊಟ ಮಾಡಿಕೊಂಡ್ರು. ಸೊ ಇವತ್ತಿನ ಡೇ ಇದಾಗಿತ್ತು. ಇದು ಒಂದು ನನ್ನ ಫಸ್ಟ್ ಲಾಂಗ್ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.